ಈ ರುಬ್ಬಿದ ಮಸಾಲೆಗೆ 2 ಎಸಳು ಕರಿಬೇವು, 2 ಎಸಳು ಬೆಳ್ಳುಳ್ಳಿ, ಹುಣಸೆಹಣ್ಣು 1 ಚೀಟಿಗೆ, 4 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ, 4 ಬ್ಯಾಡಗಿ ಮೆಣಸು ಹಾಕಿ ರುಬ್ಬಿ ತೆಗೆದುಕೊಂಡು ಬಂದಿದ್ದೇನೆ. ಈಗ ಒಗ್ಗರಣೆ ಮತ್ತು ಈರುಳ್ಳಿ ಫ್ರೈ ಮಾಡ್ತಿದ್ದೀನಿ. ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಕೂಡ 2 ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಸಾಸಿವೆ ಕಾವು ಬಂದಿದೆ, ಎಣ್ಣೆ ಕಾವು ಬಂದಿದೆ. ಸಾಸಿವೆ ಹಾಕಿ ಒಗ್ಗರಣೆಗೆ ಉದ್ದಿನಬೇಳೆ ಹಾಕಿ ಚಟಪಟ ಹೊಟ್ಟಿದೆ. ಒಗ್ಗರಣೆಗೆ ಉದ್ದಿನಬೇಳೆ ಹಾಕಿ ಕಡಲೆಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಬ್ರೌನಿಶ್ ಬರಲಿಕ್ಕೆ ಪ್ರಾರಂಭವಾಯಿತು. ಇನ್ನು ಈರುಳ್ಳಿಯನ್ನು ಫ್ರೈ ಮಾಡೋಣ. ಈಗ ಈರುಳ್ಳಿ ಫ್ರೈ ಆಗ್ತಾ ಬಂತು. ಈ ಫ್ರೈ ಆದ ಈರುಳ್ಳಿಗೆ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ತಂದಿರ್ತಕ್ಕಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿ 2 ಚಿಟಿಕೆ ಉಪ್ಪು ಹಾಕಬೇಕು. ಅದಕ್ಕೆ ಈ ಮಸಾಲೆಗೆ ಬೇಕಾಗುವಷ್ಟು 2 ಚಿಟಿಕೆ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಸಿ ವಾಸನೆ ಹೋಗುವಲ್ಲಿವರೆಗೂ ಸಣ್ಣ ಬೆಂಕಿನಲ್ಲಿ ಫ್ರೈ ಮಾಡಬೇಕು. ಈ ಫ್ರೈ ಮಾಡಿದ ಮಸಾಲೆಗೆ ಮೊದಲೇ ಬಾಡಿಸಿಕೊಂಡಿರ್ತಕ್ಕಂಥ ಬೆಂಡೆಕಾಯಿಯನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಫ್ರೈ ಮಾಡಬೇಕು. ಬೆಂಡೆಕಾಯಿ ಎಲ್ಲ ಮಸಾಲೆಯನ್ನು ಹೀರಿಕೊಂಡಿದೆ ನೋಡಿ, ಹಾಗೆ ಹೀರಿಕೊಂಡಿದೆ ನೋಡಿ. ಬೆಂಡೆಕಾಯಿ ಈ ಥರ ಮಸಾಲೆಯನ್ನು ಹೀರಿಕೊಳ್ಳಬೇಕು. ಈಗ
ಈಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ. ಈಗ ರುಚಿ ರುಚಿಯಾದ ಬೆಂಡೆಕಾಯಿ ಪಲ್ಯವನ್ನು ನೋಡಿ ಸವಿಯೋಣ. ಒಲೆ ಬೆಂಕಿಯನ್ನು ಆಫ್ ಮಾಡಿದ್ದೇನೆ. ಈಗ ನೋಡಿ ರುಚಿ ರುಚಿಯಾದ ಬೆಂಡೆಕಾಯಿ ಪಲ್ಯವನ್ನು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ಟ್ರೈ ಮಾಡಿ ನೋಡಿ, ಕಾಮೆಂಟ್ ಹಾಕಿ. ಬಾಯ್.